ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 30. ಈಗ ನಾವು ಹಾಡಿದ ಸಾಲೆ ಟೈಟಲ್, ಇದರ ಹೆಡ್ಡಿಂಗು ಪ್ರಾಣಾಪತ್ತಿನಿಂದ ಪಾರಾದವನ ವಂದನೆ. ಮರಣಕರವಾದ ನಾಶನದ ಕೂಪದಿಂದ ತಪ್ಪಿಸಿಕೊಂಡಾಗ ಆತ ದೇವರಿಗೆ ಸಲ್ಲಿಸಿದ ಕೃತಜ್ಞತಾ ಸ್ತುತಿ ಸ್ತೋತ್ರ ಅದ್ಭುತಕರವಾದ ಕೀರ್ತನೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಶತ್ರುಗಳು ನನ್ನ ಕುರಿತು ಹಿಗ್ಗದಂತೆ ಮಾಡಿದೆ. ಆಮೆನ್. ನನ್ನ ಯೇಸು ನನ್ನ ರಕ್ಷಕ. ಶತ್ರುಗಳು ನಮ್ಮನ್ನು ಕುರಿತು ಸಂತೋಷ ಪಡದಂತೆ, ಅವರು ಮಾಡಿದ ಎಲ್ಲ ಕುತಂತ್ರಗಳನ್ನ ನಿಷ್ಕ್ರಿಯ ಮಾಡಿ, ಅವರು ಉಪಯೋಗಿಸಿದ ಎಲ್ಲ ಆಯುಧಗಳು ನಿಷ್ಫಲವಾಗುವಂತೆ ಮಾಡಿ, ದೇವಾ ನೀನು ನನ್ನನ್ನು ಉದ್ಧರಿಸಿದೆ, ರಕ್ಷಿಸಿದೆ, ಕಾಪಾಡಿದೆ. ನಿನಗೆ ವಂದನೆ 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 ಎಂಬುದಾಗಿ. ಹೇ ಪ್ರಭು ಎನ್ನ ದೇವಾ ಎಂದೆ ನಾ ಮೊರೆ ಇಡೆ, ನೀ ಗುಣಪಡಿಸಿದೆ. ಯೆಹೋವ ರಾಫಾ, ನನ್ನ ಯೇಸು ನನ್ನ ಸೌಖ್ಯದಾಯಕ. ಆಮೆನ್ ಎಂದು ಟೈಪ್ ಮಾಡುವ ಅದ್ಭುತಕರವಾದ ವಾಕ್ಯ. ಹೇ ಪ್ರಭು ಎನ್ನ ದೇವಾ ಎಂದು ನಾನು ಮೊರೆ ಇಟ್ಟೆ, ನಾನು ಪ್ರಾರ್ಥನೆ ಮಾಡಿದೆ, ಆಗ ನೀನು ನನ್ನನ್ನು ಗುಣಪಡಿಸಿದೆ. ಬಹುಶಃ ದಾವೀದ ಅವನ ಜೀವಮಾನ ಕಾಲದಲ್ಲಿ ಬಲಹೀನಾವಸ್ಥೆಯಲ್ಲಿ ದೇವರಿಗೆ ಮೊರೆ ಇಟ್ಟಾಗ ದೇವರು ಅವರನ್ನ ಕಾಪಾಡಿದ ಘಟನೆಗಳಿಗೆ ವಂದನೆ. ಶತ್ರುಗಳ ಕೈಗೆ ಮರಣದ ಆಪತ್ತು ಇನ್ನೇನು ಕುತ್ತಿಗೆಗೆ ಬಂತು ಅನ್ನುವ ಸಮಯದಲ್ಲೂ ಸಹ ದೇವರು ಅದ್ಭುತಕರವಾಗಿ ಆತನನ್ನು ಕಾಪಾಡಿಕೊಂಡು ಬಂದಿರುತ್ತಾರೆ. ಆದ ಕಾರಣ ಶತ್ರುಗಳು ನನ್ನನ್ನು ಕುರಿತು ಹಿಗ್ಗದಂತೆ ನೀನು ಮಾಡಿದೆಯಲ್ಲ, ನಿನಗೆ ಸ್ತೋತ್ರ ಎಂಬುದಾಗಿ. ಪಾತಾಳದಿಂದ ನನ್ನ ಪ್ರಾಣವನ್ನು ಮೇಲೆತ್ತಿದೆ, ಎನ್ನ ಬದುಕಿಸಿದೆ ದೇವಾ, ಸಮಾಧಿ ಸೇರಗೊಡದೆ. ಇವತ್ತು ನಾವು ಬದುಕಿ ಉಳಿದಿರುವುದಾದರೂ ದೇವರ ಕೃಪೆಯಿಂದಲೇ. ದೇವರು ನಮ್ಮನ್ನು ಸಮಾಧಿಗೆ ಸೇರದಂತೆ, ಪಾತಾಳದ ಕೂಪಕ್ಕೆ ಸೇರದಂತೆ ನಮಗೆ ಜೀವವನ್ನು ಕೊಟ್ಟು ಮುನ್ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನ್ನು, ಮಾಡಿರಿ ಆತನ ನಾಮ ಸ್ಮರಣೆಯನ್ನು. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಪ್ರೈಸ್ ದ ಲಾರ್ಡ್. ದೇವರ ಕೋಪ ನಾವು ತಪ್ಪು ಮಾಡಿದಾಗ, ನಾವು ಪಾಪ ಮಾಡಿದಾಗ ಹೇಗೆ ತಂದೆ ತಾಯಿಗಳು ನಮ್ಮನ್ನು ಶಿಕ್ಷಿಸುತ್ತಾರೆ, ಹೌದಲ್ವಾ? ಅದಕ್ಕೆ ಸಂತ ಪೌಲ ಹೇಳ್ತಾರೆ, ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 5ರ ಮೇಲ್ಪಟ್ಟು, ಹೇ ಸುಕುಮಾರ, ಸರ್ವೇಶ್ವರ ನಿನ್ನನ್ನು ದಂಡಿಸುವಾಗ ನೀನು ಕೋಪಗೊಳ್ಳಬೇಡ, ದೇವರಿಂದ ದೂರ ಸರಿಯಬೇಡ. ದೇವರು ತಾನು ಪ್ರೀತಿಸುವವನನ್ನು ಶಿಕ್ಷಿಸುತ್ತಾರೆ, ತನ್ನ ಮಗನೆಂದು ಬರಮಾಡಿಕೊಳ್ಳುವವರನ್ನು ದಂಡಿಸುತ್ತಾರೆ. ಇಹಲೋಕದ ತಂದೆ ತಾಯಿಗಳು ಮಕ್ಕಳು ತಪ್ಪು ಮಾಡಿದಾಗ ನಾವು ಅವ್ರನ್ನ ದಂಡಿಸ್ತೀವಿ. ಈ ಲೋಕದ ತಂದೆ ತಾಯಿಗಳು ಆ ದಿನಕ್ಕೆ, ಆ ಕ್ಷಣಕ್ಕೆ ಅವರಿಗೆ ತೋಚಿದ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ನೀಡಿ ಸರಿಪಡಿಸುತ್ತಾರೆ. ಹೀಗಿರುವಲ್ಲಿ ಪಾರಮಾರ್ಥಿಕ ತಂದೆ, ಪರಲೋಕದ ತಂದೆ, ಸ್ವರ್ಗೀಯ ತಂದೆ ನಮ್ಮನ್ನು ಶಿಕ್ಷಿಸುವುದು ಅವರ ಪರಿಶುದ್ಧತೆಯಲ್ಲಿ ನಾವು ಭಾಗಿಗಳಾಗುವುದಕ್ಕೋಸ್ಕರ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಖಂಡಿಸುತ್ತೇನೆ, ದಂಡಿಸುತ್ತೇನೆ. ಆದ್ದರಿಂದ ಸರ್ವೇಶ್ವರನಿಗೆ ಅಭಿಮುಖನಾಗಿರಲು ಹಿಂಜರಿಯಬೇಡ. ಅದು ನಮ್ಮ ಒಳಿತಿಗಾಗಿಯೇ, ನಮ್ಮ ಒಳ್ಳೆಯದಕ್ಕಾಗಿಯೇ. ಆತನ ಕೋಪ ಕ್ಷಣ ಮಾತ್ರ, ಆದರೆ ಆತನ ಕೃಪೆ ನಮ್ಮ ಜೀವಮಾನ ಕಾಲವೆಲ್ಲ. ಇರುಳು ಬರಲು ಇರಬಹುದು ಅಳಲು, ನಲಿವು ಉಲಿಯುವುದು ಹಗಲು ಅರಿಯಲು. ಇದು ಒಳ್ಳೆ ಪೊಯಮ್ ತರ ಬರೆದು ಬಿಟ್ಟಿದ್ದಾರೆ ಅಲ್ವಾ? ಹಳೆಗನ್ನಡ ಎಲ್ಲ ಸ್ವಲ್ಪ ಸೇರ್ಬಿಟ್ಟಿದೆ. ಇರುಳು ಬರಲು ಇರಬಹುದು ಅಳಲು ಅಂದರೆ ಸಂಜೆ ಕತ್ತಲು, ರಾತ್ರಿಯ ವೇಳೆ ದುಃಖ ನಿನ್ನಲ್ಲಿ ಬಂದು ತಂಗಬಹುದು. ಆದರೆ
ಮುಂಜಾನೆ ಹೇಗೆ ಬೆಳಕು ಹರಿದು ಬರುತ್ತದೋ ಹಾಗೆ ದುಃಖ ಬಿಡುಗಡೆಯಾಗಿ ಸಂತೋಷ ನಿನ್ನನ್ನು ಆವರಿಸಿಕೊಳ್ಳುವುದು. ഇരുಳು ಬರಲು ಇರಬಹುದು ಅಳಲು, ನಲಿವು ಉಲಿವುದು ಹಗಲು ಅರಿಯಲು. ಸಂಜೆಯ ವೇಳೆ ದುಃಖ ನಮ್ಮಲ್ಲಿ ಬಂದು ವಾಸ ಮಾಡಿದರು ಸಹ ಏನೋ ಒಂದು ವಿಷಯಕ್ಕೆ, ಏನೋ ಒಂದು ಘಟನೆಗೆ, ಆದರೆ ಬೆಳಗ್ಗೆ ಆಗುವಷ್ಟರೊಳಗಡೆ ದೇವರು ರಾತ್ರೋರಾತ್ರಿ ಸನ್ನಿವೇಶವನ್ನ ಮಾರ್ಪಡಿಸಿ ಸಂತೋಷವನ್ನಾಗಿ ಮಾರ್ಪಡಿಸುತ್ತಾರೆ. ಹೇಗೆ ಗರ್ಭಿಣಿ ಸ್ತ್ರೀ ಪ್ರಸವ ವೇದನೆ ಪಡುವಾಗ ರಾತ್ರಿ ಇಡೀ ಅರಚಾಡುತ್ತಾಳೆ, ಕೂಗಾಡುತ್ತಾಳೆ, ಕಿರ್ಚಾಡುತ್ತಾಳೆ, ಆ ಬೇನೆಯನ್ನು ತಡೆದುಕೊಳ್ಳಲಾರದೆ ನೋವಿನಿಂದ. ಆದರೆ ಪ್ರಸವ ಆದ ನಂತರ ಮಗುವನ್ನ ಕೈಗೆತ್ತಿಕೊಂಡಾಗ ಆ ದುಃಖವೆಲ್ಲ ಮರೆತು ಹೋಗುವ ರೀತಿಯಲ್ಲಿ ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದು. ಧೈರ್ಯವಾಗಿರಿ. ಈಗ ಇರುವ ಕಷ್ಟ, ಕಣ್ಣೀರು, ವೇದನೆ ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ಬದಲಿಗೆ ಅದು ನಮ್ಮನ್ನು ಇನ್ನೂ ತಿದ್ದಿ ತೀಡಿ ದೇವರ ಪರಿಶುದ್ಧತೆಯಲ್ಲಿ ಭಾಗಿಗಳಾಗುವುದಕ್ಕೋಸ್ಕರ. ಕಷ್ಟ ಸಂಕಟಗಳನ್ನು ಸಹನೆಯಿಂದ ತಾಳಿಕೊಳ್ಳಿ. ಜೀವದ ಕಿರೀಟ, ಜೀವಮಾಲೆ ನಮಗಾಗಿ ಕಾದಿದೆ. ಸಂಜೆಯ ಸಮಯದಲ್ಲಿ ಕಷ್ಟ ಬಂದು ತಂಗಿದ್ದರು ಮುಂಜಾನೆಗೆ ಸುಖ ನಮ್ಮನ್ನು ಆವರಿಸಿಕೊಳ್ಳುವುದು. ನಿಮ್ಮ ದುಃಖ ಬರೆಯೋಣ, ಆಮೇನ್ ಎಂದು ಟೈಪ್ ಮಾಡೋಣ. ನನ್ನ ದುಃಖ ಸಂತೋಷವಾಗಿ ಮಾರ್ಪಡುವುದು. ಆಮೇನ್. 6ನೇ ವಚನ. ನಾನಾದರೋ ಉಲ್ಲಾಸದಿಂದಿರುವಾಗಲೂ ನನ್ನನ್ನು ಅಲ್ಲಾಡಿಸಲಾಗದೆಂದೇ ಯಾರಿಂದಲೂ. ಪ್ರಭು, ನಿನ್ನ ಕೃಪೆ ನನ್ನ ಗುಡ್ಡಕ್ಕೆ ಅಡಿಬಂಡೆ, ನಿನ್ನ ಮುಖ ಮರೆಯಾದುದೇ ನಾ ಕಳವಳಗೊಂಡೆ. ದೇವಾ, ನಿನ್ನ ಕೃಪೆಯೇ ನನ್ನ ಜೀವನಕ್ಕೆ ಆಧಾರ, ನಿನ್ನ ಪ್ರಸನ್ನ ಮುಖವೇ ನನಗೆ ಆಧಾರ. ನೀನು ಮರೆಯಾದರೆ ನಾನು ಕಳವಳಗೊಳ್ಳುತ್ತೇನೆ ಎಂಬುದಾಗಿ. ಹೇಗೆ ಒಂದು ಮಗು ಬೆಳಿಗ್ಗೆ ಎದ್ದ ಕೂಡಲೇ ಅಮ್ಮ ಎಂದು ಅಮ್ಮನ ಮುಖ ನೋಡಲು ಅದು ಆತೊರೆಯುತ್ತದೆ, ಅಮ್ಮ ಇಲ್ಲ ಎನ್ನುವಾಗ ಅದು ಪರಿತಪಿಸುತ್ತದೆ, ಅಮ್ಮನ ಮುಖ ನೋಡಿದ ತಕ್ಷಣ ಸಂತೋಷವಾಗುತ್ತದೆ. ಅದೇ ರೀತಿ ನಾವು ಸಹ ಮುಂಜಾನೆ ಎದ್ದು ದೇವರ ಪ್ರಸನ್ನತೆಯನ್ನು ಹುಡುಕೋಣ, ಆತನ ಆತ್ಮರಿಂದ ಅಭಿಷೇಕಿಸಲ್ಪಡೋಣ. ಆ ದಿನವಿಡೀ ಹರ್ಷಿಸಿ ಆನಂದಿಸುವಂತೆ ದೇವರು ನಮ್ಮಲ್ಲಿ ಕಾರ್ಯ ಮಾಡುತ್ತಾರೆ. ಹೇ ಪ್ರಭು, ಮೊರೆಯಿಟ್ಟೆನು ನಿನಗೆ, ಭಿನ್ನವಿಸಿದೆನು ನನ್ನೊಡೆಯನಿಗೆ. ನನ್ನ ಪ್ರಾಣ ನಷ್ಟದಿಂದ ನಿನಗೇನು ಫಲ? ಸಮಾಧಿಗೆ ನಾನು ಇಳಿದರೆ ನಿನಗೇನು ಲಾಭ? ಸತ್ತವರ ಬೂದಿ ನಿನ್ನ ಸ್ತುತಿಸಬಲ್ಲದೆ, ನಿನ್ನ ಸತ್ಯತೆಯನ್ನು ಸಾರಲು ಬಲ್ಲದೆ. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾನಿನ್ನನ್ನು ಪ್ರಾರ್ಥಿಸಿದಾಗ. ಎಂತ ಒಂದು ಏನದು ಒಂದು ತಂದೆ ಮಕ್ಕಳ ಬಾಂಧವ್ಯ. ಹೇಗೆ ಮಕ್ಕಳು, ಅಪ್ಪ ನೀನು ನನಗೆ ಕೊಡ್ಲೇಬೇಕು, ನೀನು ನಾನು ಕೊಡದೇ ಇದ್ರೆ ಇನ್ಯಾರು ಕೊಡ್ತೀಯಾ ಅನ್ನುವ ರೀತಿಯಲ್ಲಿ ಮಕ್ಕಳು ಹಕ್ಕಿನಿಂದ ಕೇಳುವ ರೀತಿಯಲ್ಲಿ ಇಲ್ಲಿ ದಾವಿದ ರಾಜ ಕೇಳುವ ಪ್ರಾರ್ಥನೆ. ಸತ್ತರೆ ನಿನಗೇನು ಲಾಭ? ನಾವು ಬದುಕಿದ್ದರೆ ನಿನ್ನನ್ನು ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ, ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಸಮಾಧಿಗೆ ಸೇರಿದರೆ ಅದರಿಂದ ನಿನಗೇನು ಲಾಭ? ಇವತ್ತು ನಮ್ಮ ಜೀವನದಲ್ಲಿ ಸಹ, ನನಗೂ ಸಹ, ನಾನು ಸತ್ತಿದ್ದರೆ ಸುಮಾರು 25 ವರ್ಷಗಳು ಆಗಬೇಕಾಗಿತ್ತು. ಆದರೆ ಆ ಮರಣದ ಆಪತ್ತಿನಿಂದ, ಮರಣಕರವಾದ ಕಟ್ಟಿನಿಂದ ನನ್ನನ್ನು ಬಿಡುಗಡೆ ಮಾಡಿ ನನಗೆ ಜೀವ ಕೊಟ್ಟ ದೇವರು ನನ್ನ ಯೇಸು, ನನ್ನ ರಕ್ಷಕ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿಮ್ಮ ಜೀವನದಲ್ಲಿಯೂ ಸಹ ಅನೇಕ ರೋಗಗಳು, ಕಷ್ಟಗಳು, ಸಮಸ್ಯೆಗಳು ನಿಮ್ಮನ್ನ ನಾಶ ಮಾಡಲು ಬಂದವು, ಹೌದಲ್ವಾ? ಆದರೆ ಪ್ರಭು ಯೇಸು ನಮ್ಮೊಂದಿಗಿದ್ದು ಅವೆಲ್ಲವುಗಳಿಂದ ಬಿಡುಗಡೆ ಮಾಡಿ ಇವತ್ತು ಜೀವಂತವಾಗಿ ನಿಲ್ಲಿಸಿದ್ದೆ. ಆದರೆ ಅದು ನಮ್ಮ ಶಕ್ತಿ ಸಾಮರ್ಥ್ಯದಿಂದಲ್ಲ, ದೇವರ ಕೃಪೆಯಿಂದಲೇ, ದೇವರ ಕೃಪೆಯಿಂದಲೇ, ದೇವರ ಕೃಪೆಯಿಂದಲೇ. ಹಿಜ್ಕೀಯ ರಾಜ ಹೇಳ್ತಾನಲ್ಲ, ನಾನು ಸತ್ರೆ ನಿನಗೇನು ಲಾಭ? ನನ್ನ ಬದುಕಿಸು, ಪ್ರತಿನಿತ್ಯ ನಿನ್ನ ಆಲಯದಲ್ಲಿ ಬಂದು ಸಕಲ ವಿಧವಾದ ತಂತಿ ವಾದ್ಯಗಳೊಡನೆ ನಿನ್ನ ನಾಮವನ್ನು ಮಹಿಮೆ ಪಡಿಸುತ್ತೇನೆ, ಭಕ್ತ ಸಮೂಹದ ಮುಂದೆ ನಿನ್ನನ್ನು ಸಾಕ್ಷೀಕರಿಸುತ್ತೇನೆ ಎಂಬುದಾಗಿ. ಎನ್ನ ಗೋಳಾಟವನ್ನು ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಣಿ ತಟ್ಟನ್ನು ಹರ್ಷಾಭರಣವಾಗಿಸಿದೆ. ನಮ್ಮ ಗೋಳಾಟ ಅದನ್ನ ಸಂತೋಷದ ಆಟವನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. ಗೋಣಿ ತಟ್ಟು, ಬೂದಿಯಲ್ಲಿ ಕುಳಿತುಕೊಂಡು ಗೋಣಿ ತಟ್ಟನ್ನು ಉಟ್ಟುಕೊಂಡು ಕಣ್ಣೀರಿಡುವ ಸಮಯ. ಆದರೆ ದೇವರು ಅದನ್ನು ಹರ್ಷಾಭರಣ, ಒಂದು ಮಧುವಣ ಗಿತ್ತಿಯನ್ನು ಸಕಲ ವಿಧವಾದ ಆಭರಣಗಳಿಂದ ಶೃಂಗರಿಸುವಂತೆ ನನ್ನ ಯೇಸು, ನನ್ನ ರಕ್ಷಕ, ಅವರ ರಕ್ತದಿಂದ ನಮ್ಮನ್ನ ತೊಳೆದು ಶುದ್ಧೀಕರಿಸಿ
ಅವರ ನೀತಿಯ ನಿಲುವಂಗಿಗಳನ್ನ ನಮಗೆ, ರಕ್ಷಣೆಯ ವಸ್ತ್ರಗಳನ್ನ ನಮಗೆ ಧರಿಸಿ ನಮ್ಮನ್ನು ಹರ್ಷಾಭರಣಗಳಿಂದ ತುಂಬಿಸಿ ಅಲಂಕರಿಸಿದವರಾಗಿದ್ದಾರೆ. ಈ ಘಟನೆ ಓದುವಾಗ ರೂತಳ ನೆನಪು ಬರುತ್ತೆ. ರೂತ್ ಗಂಡನನ್ನ ಕಳೆದುಕೊಂಡಳು, ಅತ್ತೆ ಒಬ್ಬಂಟಿಗರಾಗಿದ್ದಾರೆ, ಮಕ್ಕಳಿಲ್ಲ, ದುಃಖ, ಜೀವನವೇ ಗೋಳಾಟ. ನವೋಮಿ ಹೇಳ್ತಾಳೆ, ನನ್ನನ್ನು ನವೋಮಿ ಎಂದು ಕರೆಯಬೇಡಿ, ನವೋಮಿ ಎಂದರೆ ಆಕರ್ಷಣೀಯಳು, ಆದರೆ ನನ್ನ ಜೀವನವೇ ಮಾರವಾಗಿದೆ ಎಂಬುದಾಗಿ. ಆದರೆ ಅವರ ಗೋಣಿತಟ್ಟನ್ನ ತೆಗೆದುಹಾಕಿ ಅವರ ದುಃಖವನ್ನು ಹೋಗಲಾಡಿಸಿ ಬೋವಜನೊಟ್ಟಿಗೆ ಮತ್ತೊಂದು ವಿವಾಹ ಸಂಸ್ಕಾರವನ್ನ ಒದಗಿಸಿಕೊಟ್ಟು ಹರ್ಷಾಭರಣಗಳಿಂದ ತುಂಬಿಸಿ ಆ ಕುಟುಂಬವನ್ನ ದೇವರು ಆಶೀರ್ವಾದ ಮಾಡಿದ ಪ್ರಭು ನಮ್ಮ ಒಂದೊಂದು ಕುಟುಂಬಗಳಲ್ಲಿ ಕಾರ್ಯ ಮಾಡುತ್ತಾರೆ. ಧೈರ್ಯದಿಂದಿರಿ. ಎಂದೇ ಮೌನವಿರದೆ ಎನ್ನ ಮನವು ನಿನಗೆ ಹಾಡಲಿ ಕೀರ್ತನೆ. ಹೇ ಪ್ರಭು, ಎನ್ನ ದೇವ, ನಿನಗೆ ನನ್ನ ಅನಂತ ಧನ್ಯವಾದ. ಕರ್ತನಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಧನ್ಯವಾದದ ಬಲಿ ಅರ್ಪಿಸುವವನು, ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವವನು ದೇವರಿಗೆ ಮೆಚ್ಚುಗೆಯಾದಂಥ ವ್ಯಕ್ತಿ. ದೇವಾ, ಎಷ್ಟೋ ಸಮಯ ಸಂದರ್ಭಗಳಲ್ಲಿ ಮರಣಕರವಾದ ರೋಗ ರುಜಿನಗಳಿಂದ, ಮರಣಕರವಾದ ಆಪತ್ತಿನಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಸುರಕ್ಷಿತವಾಗಿ ಕಾಯ್ದು ಕಾಪಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ನಾವು ಬದುಕಿ ಉಳಿದಿರುವುದಾದರೂ ದೇವಾ ನಿನ್ನ ಕೃಪೆ, ನಾವು ಮಣ್ಣಿಗೆ ಸೇರದಂತೆ ಜೀವಂತವಾಗಿ ನಿಂತಿರುವುದಾದರೂ ನಿನ್ನ ಕೃಪೆ. ನಿನ್ನನ್ನು ನಾವು ಸ್ಮರಿಸಿ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಎಫೆಸ 2:1-4 ಪಾಪದ ನಿಮಿತ್ತ ದೇವರ ಪಾಲಿಗೆ ನಾವು ಆಧ್ಯಾತ್ಮಿಕವಾಗಿ ಮರಣ ಹೊಂದಿದವರಾಗಿದ್ದೆವು. ಆದರೆ ಕರುಣೆಯುಳ್ಳ ದೇವರು, ಕರುಣಾಮಯನಾದ ದೇವರು ತನ್ನ ಅನಂತ ಕೃಪೆಯಿಂದ ಕ್ರಿಸ್ತೇಸುವಿನ ಮೂಲಕ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ದೀಕ್ಷಾ ಸ್ನಾನದ ಮೂಲಕ ಜೀವಂತರನ್ನಾಗಿ ಎಬ್ಬಿಸಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುವ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಪಾಪದ ಮರಣದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರನ್ನಾಗಿಸಿದ ಪ್ರಭು ಯೇಸುವೇ, ನಿಮಗೆ ಕೋಟಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು. ಈ ಜೀವಸ್ವರವನ್ನು ಆಲಿಸಿದಿರುವ ಪ್ರತಿಯೊಬ್ಬರ ದುಃಖ ಸಂತೋಷವಾಗಿ ಮಾರ್ಪಾಡಾಗಲಿ. ಅವರ ಗೋಳಾಟವನ್ನ ಕುಣಿದಾಟವನ್ನಾಗಿ ಮಾರ್ಪಡಿಸಿರಿ. ಅವರ ಬೂದಿ ಗೋಣಿತಟ್ಟನ್ನ ತೆಗೆದುಹಾಕಿ ಹರ್ಷಾಭರಣಗಳಿಂದ ಅವರನ್ನು ಅಲಂಕರಿಸಿ, ಅವರ ಮನಸ್ಸಿನ ಆಸೆ ಆಕಾಂಕ್ಷೆಗಳು, ಅವರ ಬೇಡಿಕೆ ಕೋರಿಕೆಗಳು ಯೇಸುವಿನ ನಾಮದಲ್ಲಿ ಅವರಿಗೆ ಕೈಗೂಡಿ ಸಂತೋಷದಿಂದ ನಿನ್ನ ಆಲಯದಲ್ಲಿ ಬಂದು ನಿನ್ನನ್ನು ಸಾಕ್ಷೀಕರಿಸಿ ಮಹಿಮೆ ಪಡಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಮರಣದ ಆಪತ್ತಿನಿಂದ ದೇವರು ನನ್ನನ್ನು ಕಾಪಾಡಿದ್ದಾರೆ. ಈ ಅನುಭವ ನಿಮಗೆ ಯಾರಾದರೂ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮರಣಕರ ರೋಗದಿಂದ ನನ್ನನ್ನು ಕಾಪಾಡಿದ ನನ್ನ ಯೇಸು, ನನ್ನ ರಕ್ಷಕ, ನಿನಗೆ ಸ್ತೋತ್ರವಾಗಲಿ, ಆಮೆನ್ ಎಂದು. ಯಾಕಂದ್ರೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ದೇವರು ಇನ್ನೂ ಹೆಚ್ಚಾದ ಆಶೀರ್ವಾದಗಳನ್ನು ನಮ್ಮ ಮೇಲೆ ಸುರಿಯುವವರಾಗಿದ್ದಾರೆ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ.